ಅರ್ಚಕ ಹಿರೇಮಗಳೂರು ಕಣ್ಣನ್ ವೇತನಕ್ಕೇನು ಕತ್ತರಿ ಬಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸುವರ್ಣ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿರೇಮಗಳೂರು ಕಣ್ಣನ್ ಜೊತೆ ಮಾತನಾಡಿದ್ದೇನೆ, ಎಲ್ಲವನ್ನೂ ಸರಿಪಡಿಸುವುದಾಗಿ ಭರವಸೆ ಕೊಟ್ಟಿದ್ದೇನೆ. ದೇಗುಲಗಳ ಎಬಿಸಿ ಗ್ರೇಡ್ಗಳ ವ್ಯತ್ಯಾಸ ಆಗಿದೆ, ಇದು ಆಡಳಿತಾತ್ಮಕ ತೀರ್ಮಾನ ಎನ್ನುವ ಸ್ಪಷ್ಟನೆಯನ್ನ ಸಚಿವ ರಾಮಲಿಂಗಾರೆಡ್ಡಿ ಕೊಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ. ಅರ್ಚಕರ ಸಂಬಳಕ್ಕೆ ಮುಜರಾಯಿ ಇಲಾಖೆ ಕತ್ತರಿ ಹಾಕಿದ ಸುದ್ದಿಯನ್ನ ಸುವರ್ಣ ನ್ಯೂಸ್ ಪ್ರಸಾರ ಮಾಡ್ತಾ ಇದ್ದಂತೆ ಹಿರೇಮಗಳೂರು ಕಣ್ಣನ್ ಅವರ ಜೊತೆ ಮಾತನಾಡಿದ್ದೇನೆ, ಎಲ್ಲವನ್ನ ಸರಿಪಡಿಸುವುದಾಗಿ ಭರವಸೆ ಕೊಟ್ಟಿದ್ದೇನೆ. ಇದು ಆಡಳಿತಾತ್ಮಕ ತೀರ್ಮಾನವಾಗಿ ಕೇವಲ ದೇಗುಲಗಳ ಎಬಿಸಿ ಗ್ರೇಡ್ಗಳ ವ್ಯತ್ಯಾಸ ಆಗಿ ರೀತಿ ಆಗಿದೆ ಎನ್ನುವ ಸ್ಪಷ್ಟನೆಯನ್ನ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಸಚಿವರ ಪ್ರತಿಕ್ರಿಯೆ ಇದೆ. ವೇತನವನ್ನೇ ವಾಪಸ್ ಕೇಳಿದ್ದು ಆಘಾತ ಮೂಡಿಸಿತ್ತು ಹಿರೇಮಗಳೂರು ಕಣ್ಣನ್ ಅವರಿಗೆ. ಸುವರ್ಣ ನ್ಯೂಸ್ ಜೊತೆ ಆದ ನೋವನ್ನ ಹಂಚಿಕೊಂಡಿದ್ದು, ಜೊತೆಗೆ ಇದನ್ನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಈಗ ನಮ್ಮ ನ್ಯೂಸ್ ನಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಹಿರೇಮಗಳೂರು ಕಣ್ಣನ್ ಅವರ ಜೊತೆ ಮಾತನಾಡಿದ್ದೇನೆ ಎಂದಿದ್ದಾರೆ. ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್. 45 ವರ್ಷಗಳಿಂದ ದೇಗುಲದ ಅರ್ಚಕರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಹಿರೇಮಗಳೂರು ಕಣ್ಣನ್ ಅವರು. ಕನ್ನಡದ ಪೂಜಾರಿ ಅಂತಲೇ ಪ್ರಸಿದ್ಧರು, ಕನ್ನಡದಲ್ಲೇ ಮಂತ್ರೋಚ್ಚಾರವನ್ನ ಮಾಡ್ತಾರೆ. ಅಂತಹ ಅರ್ಚಕರಿಗೆ 10 ವರ್ಷದ ನಿಮಗೆ ಕೊಟ್ಟ ಸಂಬಳ ವಾಪಸ್ ಕೊಡಿ ಎನ್ನುವಂತಹ ನೋಟಿಸ್ ಬಂದಿದೆ ಅಂತಂದ್ರೆ ಹೇಗಾಗಬೇಡ. ದೇಗುಲದ ಆದಾಯ ಕಡಿಮೆ ಎನ್ನುವಂತಹ ನೆಪ ಒಡ್ಡಿ ಆ ಸಂಬಳವನ್ನ ವಾಪಸ್ ಕೇಳಿತ್ತು ಸರ್ಕಾರ. ಅಂತದೊಂದು ನೋಟಿಸ್ ಬಂದಿತ್ತು ಮುಜರಾಯಿ ಇಲಾಖೆಯಿಂದ. ಈ ಬಗ್ಗೆ ಈಗ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಇದನ್ನ ಸರಿಪಡಿಸುವ ಭರವಸೆ ಕೊಡ್ತಾ ಇದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ದೇಗುಲಗಳಲ್ಲಿ ಎ ಬಿ ಸಿ ಎನ್ನುವಂತಹ ಗ್ರೇಡ್ಗಳಿರುತ್ತೆ. ಆ ಗ್ರೇಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯತ್ಯಾಸ ಆಗಿದೆ. ಆಡಳಿತಾತ್ಮಕವಾಗಿ ಇಂಥದೊಂದು ತೀರ್ಮಾನ ಆಗಿರೋದು, ಇದನ್ನ ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನ ಈಗ ಸಚಿವರು ನೀಡಿದ್ದಾರೆ. 10 ವರ್ಷದ ನಿಮಗೆ ಕೊಟ್ಟಂತ ಸಂಬಳ ವಾಪಸ್ ಕೊಡಿ, 4,74,000 ರೂಪಾಯಿ ವಾಪಸ್ ಕೊಡಿ ಎನ್ನುವಂತಹ ಸೂಚನೆ, ಅಂತದೊಂದು ನೋಟಿಸ್ ಬಂದದ್ದು. ತಿಳುವಳಿಕೆ ಪತ್ರ ಕೊಟ್ಟಿದ್ರು ಹಿರೇಮಗಳೂರು ಕಣ್ಣನ್ ಅವರಿಗೆ. ಚಿಕ್ಕಮಗಳೂರಿನ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಿರೇಮಗಳೂರು ಕಣ್ಣನ್. ಇದೇ ರೀತಿಯಾದ್ರೆ ಅರ್ಚಕ ವೃತ್ತಿಯನ್ನ ಮೊದಲೇ ನಡೆಸ್ತಾ ಇರುವಂತವ್ರು ಬಹಳ ಕಡಿಮೆ ಇದ್ದಾರೆ. ಹೇಗೆ ನಡೆಸ್ಕೊಂಡು ಹೋಗ್ತಾರೆ? ಬೇರೆ ವೃತ್ತಿಯನ್ನು ನೋಡ್ಬೇಕಾಗತ್ತೆ. ದೇಗುಲಗಳ ಅಭಿವೃದ್ಧಿ ಆಗ್ಬೇಕು ಅಂತ ಮಾತನಾಡಿದ್ರು ಸ್ವತಃ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈಗ ಹಿರೇಮಗಳೂರು ಕಣ್ಣನ್ ಅವರಿಗೆ ಬಂದಂತಹ ನೋಟಿಸ್ ನಿಜಕ್ಕೂ ಶಾಕಿಂಗ್ ಸರ್. ಕೊಟ್ಟ ಸಂಬಳವನ್ನ ವಾಪಸ್ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಅಚ್ಚರಿ ಆಗತ್ತೆ. ಏನಾಯ್ತು ಅನ್ನೋದು? ಅದು ಯಾರೋ ತಹಸೀಲ್ದಾರು ಏನೋ ನೋಟಿಸ್ ಕೊಟ್ಟಿದ್ದಾರಮ್ಮ, ಏನು ಅಂತ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ನಮ್ಮಲ್ಲಿ 50,000 ಜನ ಅರ್ಚಕರಿದ್ದಾರೆ, ಒಬ್ಬರಿಗೆ ಈ ರೀತಿ ಏನೋ ನೋಟಿಸ್ ಹೋಗಿದೆ, ಏನು ಅಂತ ತಿಳ್ಕೊಳ್ತೀನಿ. ಪಾಪ ಇವರು ನಮ್ಮ ಕಣ್ಣನ್ ಅವರು ಬಹಳ ಚೆನ್ನಾಗಿ ಕನ್ನಡದಲ್ಲಿ ಎಲ್ಲ ನಾನು ಕೇಳಿದ್ದೀನಿ. ಮೊನ್ನೆ ಹಂಪಿಗೆ ಹೋದಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಅವ್ರ ಶ್ಲೋಕಗಳನ್ನೆಲ್ಲ ಹೇಳ್ತಾರೆ. ಅದನ್ನ ಸೆಪರೇಟ್ ಮಾಡ್ತೀನಿ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು, ಬಂದಂತ ನೋಟಿಸ್ ಬಗ್ಗೆ ಹೇಳ್ತಾ ಇದ್ರು. 10 ವರ್ಷದ ಹಣ ಸರ್, ಒಟ್ಟಾರೆ 4,74,000 ವಾಪಸ್ ಕೇಳ್ತಿರೋದು. ಟೆಕ್ನಿಕಲ್ ಆಗಿ ಏನೋ ಇರುತ್ತೆ, ಅದನ್ನ ಸೆಪರೇಟ್ ಮಾಡ್ತೀವಿ ಬಿಡಿ. ವಾಪಸ್ ಕೇಳೋ ಸರಿ ಇಲ್ಲ, ಅದು ನಾನು ಮಾತಾಡ್ತೀನಿ. ಅಂದ್ರೆ ನೋಟಿಸ್ ವಾಪಸ್ ಹಿಂಪಡಿತೀರಾ ಸರ್? ನನಗ್ ಗೊತ್ತಿಲ್ಲಮ್ಮ, ನನ್ನ ಸಬ್ಜೆಕ್ಟ್ ಗೊತ್ತಿಲ್ಲ. ಆಗ್ಲೇ ಯಾರೋ ನಿಮ್ ತರನೇ ಟಿವಿನವ್ರು ಕೇಳ್ದ, ಕಣ್ಣನ್ನವ್ರ ಹತ್ರ ಮಾತಾಡ್ದೆ, ಕಣ್ಣನ್ ಅವ್ರಿಗೆ ಹೇಳ್ದೆ ಸಾರ್ಟ್ ಔಟ್ ಮಾಡ್ತೀನಿ. ಬೇರೆ ಬೇರೆ ದೇಗುಲಗಳಿಗೂ ಈ ರೀತಿ ಹೋಗಿರುವಂತ ಸಾಧ್ಯತೆ ಇರುತ್ತಾ ಸರ್? ಆ ಬಗ್ಗೆ ಸೂಚನೆ ಕೊಡ್ತೀರಾ? ಯಾಕಂದ್ರೆ ಬೇರೆ ರೀತಿಯ ಸಂದೇಶ ಹೋಗ್ಬಿಡುತ್ತೆ ಅಂತ.
ಎಲ್ಲೂ ಯಾರಿಗೂ ಕೊಟ್ಟಿಲ್ಲ, ಇವರೊಬ್ಬರಿಗೆ ಏನೋ ಅಲ್ಲಿ ತಹಸೀಲ್ದಾರ್ ಕೊಟ್ಟಿದ್ದಾರೆ ಅಂದ್ರೆ ಏನೋ ಕಾರಣ ಇರುತ್ತೆ, ಆದ್ರೂ ನಾವು ಸೆಟರೇಟ್ ಮಾಡ್ತೀವಿ. ಈಗ ಒಂದು ದೇಗುಲದ ಆದಾಯದ ಮೇಲೆ ಈ ಸಂಬಳ ನಿಗದಿ ಆಗತ್ತಾ ಸರ್? ಅದು ನಾನ್ ಮಾಡಿಲ್ಲಮ್ಮ, ಬಹಳ ಹಿಂದೆ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾನು ಬಂದ ಮೇಲೆ ಈ ದರ್ಜೆ ದೇವಸ್ಥಾನಗಳಿಗೆ ಅವ್ರಿಗೆ 2400 ಜನಕ್ಕೆ ಅವ್ರ ಕುಟುಂಬದವ್ರನ್ನು ಉಚಿತವಾಗಿ ಅವ್ರಿಗೆ ಕಾಶಿ ಯಾತ್ರೆ ಕರ್ಕೊಂಡು ಹೋಗೋದಕ್ಕೆ ಆದೇಶ ಮಾಡಿದ್ದೀನಿ. ಆಮೇಲೆ ಅವರು ಸ್ವತಂತ್ರ ಸಂದರ್ಭದಲ್ಲಿ ಅರ್ಚಕರು ಅಥವಾ ನೌಕರರು ಮೊದ್ಲು ಬರೀ 35,000 ಕೊಡ್ತಾ ಇದ್ರು, ನಾನು 2 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಮಾಡಿದ್ದೀನಿ. ಆಮೇಲೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಮಾಡ್ತಿರ್ಲಿಲ್ಲ, ಈಗ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಪ್ರತಿ ವರ್ಷ ಅವ್ರ ಮಕ್ಕಳಿಗೆ ಯಾರು ಅಪ್ಲಿಕೇಶನ್ ಹಾಕೊಳ್ತಾರೋ ಅವ್ರಿಗೆಲ್ಲ ಸಹಾಯಧನ ಮಾಡಕ್ಕೆ ಮಾಡಿದ್ದೀನಿ. ಈ ತರ ಅನೇಕ ಈ ದರ್ಜೆ, ಯಾಕಂದ್ರೆ ಅಲ್ಲಿ ಆದಾಯ ಕಡಿಮೆ ಇರುತ್ತೆ ಪಾಪ, ಅವ್ರಿಗೆ ಆದಾಯ ಕಡಿಮೆ ಇರುತ್ತೆ ಈ ದರ್ಜೆ ಅರ್ಚಕರಿಗೆ ಮತ್ತು ನೌಕರರಿಗೆ. ಇನ್ನೂ ನಾನು ನನ್ನ ಅವಧಿನಲ್ಲಿ ಇನ್ನೂ ಮ್ಯಾಕ್ಸಿಮಮ್ ಏನ್ ಸಹಾಯ ಆಗ್ಬೇಕೋ ಮಾಡ್ತೀನಿ ಅಂತ. ಸಬ್ಜೆಕ್ಟ್ ಗೊತ್ತಿಲ್ಲ ಡೀಟೇಲ್ ಆಗಿ, ನಾನು ಆಯುಕ್ತರ ಹತ್ರ ಮಾಡಿ ಅದ್ ನಾನು ಸೆಟ್ ಮಾಡ್ತೀನಿ. ಎಸ್ ಸರ್, ಅಂದ್ರೆ ಈಗ ಪ್ರಮುಖವಾಗಿ ಅವರು ಅದನ್ನೇ ಹೇಳ್ತಾ ಇದ್ರು, ಅಂದ್ರೆ ಬಹಳಷ್ಟು ಜನ ಈ ವೃತ್ತಿಯನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿ ದೇವಾಲಯದ ಅನುಕೂಲ ಆಗುವಂತ ವ್ಯವಸ್ಥೆಗಳಾಗಬೇಕು. ನೀವು ಯಾವ ಅರ್ಚಕರನ್ನ ಕರ್ನಾಟಕದಲ್ಲಿ ಕೇಳಿ, ನಾನು ಬಂದ ಮೇಲೆ ಅವರಿಗೆ ಮ್ಯಾಕ್ಸಿಮಮ್ ಸಹಾಯ ಮಾಡಕ್ ಪ್ರಯತ್ನ ಮಾಡಿದ್ದೀನಮ್ಮ. ಅಂದ್ರೆ 4,74,000 ರೂಪಾಯಿ ವಾಪಸ್ ಕೊಡುತ್ತೆ ನೋಟಿಸ್ ಅಲ್ಲಿ ಸಮರ್ಪಕವಾಗಿ ಹೇಳಲಾಗಿದೆ ಸರ್. ಕಣ್ಣನವರು ಹೇಳಿದ್ರು, ಆ ನೋಟಿಸ್ ನ ಪ್ರತಿ ಕಳಿಸಿದ್ದಾರೆ ನಮಗೆ. ಕಣ್ಣನವರಿಗೂ ಮಾತಾಡಿದೆ ನಾನು ಆಗ್ಲೇ, ಕಣ್ಣನವರಿಗೂ ಮಾತಾಡಿದೀನಿ. ಓಕೆ, ಸಾರ್ಟ್ ಔಟ್ ಮಾಡ್ತೀವಮ್ಮ. ಏನಂತ ಭರವಸೆ ಕೊಟ್ಟಿದ್ದೀರಿ ಸರ್ ಈಗ ಕಣ್ಣನವ್ರಿಗೆ? ಅಯ್ಯೋ, ಸಾರ್ಟ್ ಔಟ್ ಮಾಡ್ತೀನಿ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಯಾವ ಸಣ್ಣ ವಿಚಾರ ಅಲ್ವಾ? ಯಾರೋ ತಹಸೀಲ್ದಾರ್ ಕೊಟ್ಟಿದ್ದಾರೆ, ಏನೋ ತಿಳ್ಕೊಂಡು ನಾವು ನಮ್ಮ ಆಯುಕ್ತರಿಗೆ ಡೈರೆಕ್ಷನ್ ಕೊಡ್ತೀವಿ. ಎಸ್, ಅಂದ್ರೆ ಈಗ ಅವರಿಗೆ ಬಹಳ ದೊಡ್ಡ ವಿಚಾರ ಆಗುತ್ತೆ ಸರ್, ಯಾಕಂದ್ರೆ 4,74,000 ರೂಪಾಯಿ ಕೊಡಿ ಯಾರಿಗಾದ್ರೂ ಕೇಳಿದ್ರೆ ನಮ್ಮ ನಿಧಿಯಿಂದಲೇ ಕೊಡ್ಸ್ಕೊಂತೀನಿ ಬಿಡ್ರಮ್ಮ, ಪರವಾಗಿಲ್ಲ. ಎಸ್ ಎಸ್ ಸರ್, ಇಂಥ ಒಂದು ಆಶ್ವಾಸನೆ ಸಿಕ್ಕಲ್ಲಿ ಬಹುಶಃ ಅವರಿಗೆ ಒಂದು ಅಭಯ ಸಿಗುತ್ತೆ ಸರ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಹಾಗೇನಾದ್ರು ಇದ್ದಲ್ಲಿ ನಾವೇ ತುಂಬ್ತೀವಿ ಬಿಡಿ ಎನ್ನುವಂತಹ ಭರವಸೆಯನ್ನ ನೀಡ್ತಾ ಇದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನೋಟಿಸ್ ಕೊಟ್ಟಿದ್ದಾರೆ, ಏನಂತ ನೋಟಿಸ್ ಕೊಟ್ಟಿದ್ದಾರೆ, ಏನ್ ವಿಚಾರ ಅನ್ನೋದನ್ನ ತಿಳ್ಕೊಳ್ತೀನಿ. ಇದು ಸಚಿವರ ಪ್ರತಿಕ್ರಿಯೆ. 11 ಗಂಟೆಗೆ ಕಣ್ಣನ್ನವರಿಗೆ ಕೊಟ್ಟ ಸಂಬಳ ವಾಪಸ್ ಕೇಳಿದಂತಹ ಸುದ್ದಿಯನ್ನ ಪ್ರಸಾರ ಮಾಡ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ 12 ಗಂಟೆಗೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಮುಜರಾಯಿ ಸಚಿವರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ದೇಗುಲದ ಆದಾಯ ಕಡಿಮೆ ಇದೆ, ಸಂಬಳ ಹೆಚ್ಚಿದೆ ಇರುವಂತಹ ನೆಪ ಹೇಳಿ 10 ವರ್ಷದ ಸಂಬಳ ವಾಪಸ್ ಕೇಳಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.